शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಾನು MK ಕೆಂಭಾವಿ ಅಡ್ವೊಕೇಟ್ ಮತ್ತು ಪ್ರೆಸಿಡೆಂಟ್ ಅಂಜುಮನ್ ಇಸ್ಲಾಂ ಕಮಿಟಿ ತಾಲೀಕೋಟ್. ನನ್ನ ರೈಟ್ ಸೈಡ್ ನಲ್ಲಿ MR ಮಕಾಂದಾರ್ ಸೆಕ್ರೆಟರಿ ಅಂಜುಮನ್ ಇಸ್ಲಾಂ ಕಮಿಟಿ ತಾಲೀಕೋಟ್. ನನ್ನ ಲೆಫ್ಟ್ ಸೈಡ್ ನಲ್ಲಿ ಖಾಜಾ ಹುಸೇನ್ ಚೂರ್ಗಸ್ತಿ ಮೆಂಬರ್ ಅಂಜುಮನ್ ಇಸ್ಲಾಂ ಕಮಿಟಿ ತಾಲೀಕೋಟ್. ಈಗ ತಮಗೆ ನಾನು ಪ್ರೆಸ್ ಮೀಟ್ ಮಾಡುವ ಉದ್ದೇಶ ಏನೆಂದರೆ, ತಾಳಿಕೋಟಿ ನಗರದಲ್ಲಿ ಆದಿಲ್ಶಾಹಿ ಕಾಲದಿಂದ ಪ್ರತ್ಯೇಕ ಸಮಾಜಕ್ಕೆ ಶಂಶಾನ್ ಪರ್ಪಜಕ್ಕಾಗಿ ಆಗಿನ ಸರ್ಕಾರ, ರಾಷ್ಟ್ರೀಯ ಸರ್ಕಾರ ಅವರು 8 ಎಕರೆ 36 ಗುಂಟೆ ಲ್ಯಾಂಡು ಮುಸ್ಲಿಂ ಖಬರಸ್ಥಾನಕ್ಕಾಗಿ ಕೊಟ್ಟಿದ್ದು ಇರುತ್ತದೆ. ಅದು ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಸಹ ಆಗಿರುತ್ತದೆ ಮತ್ತು ಸಿಟಿ ಸರ್ವೆ ರೆಕಾರ್ಡ್ ನಲ್ಲಿ ಮುಸ್ಲಿಂ ಶಂಶಾನ್ ಅಂತ ದಾಖಲಾಗಿರುತ್ತದೆ. ಆ ನಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ROR ನಲ್ಲಿ ಕರ್ನಾಟಕ ವಕಫ್ ಮಂಡಳಿಗೆ ಸೇರಿದಂತ ಆಸ್ತಿ ಅದು ಮುಸ್ಲಿಂ ಖಬರಸ್ಥಾನ ಅಂತ ನಮೂದಿಸಲಾಗಿದೆ. ಹೀಗಾಗಿ ಕೂಡ ಪುರಾತನ ಕಾಲದಿಂದ ಮುಸ್ಲಿಂ ಸಮಾಜದವರು ತಮ್ಮ ಮೈತಗಳನ್ನು ಅಲ್ಲೇ ದಫನ್ ಮಾಡ್ಕೊತ ಬಂದಿದ್ದಾರೆ. ಈಗ ಆ ಖಬರಸ್ಥಾನ ತುಂಬಿ ಬಿಟ್ಟಿದೆ, ಬೇರೆ ಖಬರಸ್ಥಾನ ವ್ಯವಸ್ಥೆ ಆಗಿದೆ. ಆದರೆ ಅಂದಾಜು 3 ಎಕರೆ ಲ್ಯಾಂಡ್ ನಲ್ಲಿ ಬಹಳಷ್ಟು ಕಲ್ಲುಗಳು ಇದ್ದ ಕಾರಣ ಅದು ಗೋರಿಗಳು ಹಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಅದು ಬಿಟ್ಟಿದ್ರು ಖುಲ್ಲಾ ಜಾಗ. ಈಗ ಅದು ಮೇನ್ ಸಿಟಿ ಒಳಗೆ ಬಂದಿದೆ ಅದು, ಮತ್ತು ಏನೇನು ಕೂಡ ಆ ಲ್ಯಾಂಡ್ ಆಗಿದೆ. ಹಾಗಾಗಿ ಕೆಲವು ಜನರು ಈ ಲ್ಯಾಂಡ್ ಖುಲ್ಲಾ ಐತೆ ಅಂತ ದಬ್ಬಾಳಿಕೆಯಿಂದ ಅಲ್ಲಿ ಎನ್ಕ್ರೋಚ್ಮೆಂಟ್ ಮಾಡುವ ವ್ಯವಸ್ಥೆಯಲ್ಲಿ ಇದ್ರು. ಅದರ ಬಗ್ಗೆ ನಾವು ಸಾಕಷ್ಟು ಸಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿ ಕಂಪ್ಲೇಂಟ್ ಕೊಟ್ಟು, ಆ ಪೊಲೀಸ್ ಡಿಪಾರ್ಟ್ಮೆಂಟ್ ದವರು ಅವ್ರು ಕರೆಸಿ ವಾರ್ನಿಂಗ್ ಕೊಟ್ಟರು. ಮತ್ತೆ ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಟ್ರಾನ್ಸ್ಫರ್ ಆದ ನಂತರ ಬೇರೆ ಅಧಿಕಾರಿಗಳು ಬಂದ ನಂತರ ಅವ್ರ ಮಾತು ಕೇಳಿ ಅವ್ರು ಯಾವ ಇನ್ಫ್ಲೂಯೆನ್ಸ್ ಹೋಗಿ ಬಂದ್ರು, ಯಾವ ಇದರೊಳಗೆ ಬಂದ್ರು, ಅದು ಒತ್ತಾಯದೊಳಗೆ ಬಂದ್ರು, ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಹೀಗಾಗಿ ಅಲ್ಲಿ ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ನಡೆದಿದೆ. ಈಗಾಗಲೇ ಕೆಲಸ ಚಾಲೂ ಇದೆ. ನಮ್ಮ ಉದ್ದೇಶ ಏನು, ಸಮಾಜದ್ದು ಆ ಲ್ಯಾಂಡ್ ಉಳಿದ್ರೆ ಅದಕ್ಕೆ ಮುಂದೆ ಒಂದು ಸಮಾಜಕ್ಕೆ ಒಂದು ಉತ್ಪನ್ನ ಆಗ್ತದೆ. ಏನಾರ ಶಾಪಿಂಗ್ ಮಾಲ್ ಆಗಲಿ, ಒಂದು ಕಾಂಪ್ಲೆಕ್ಸ್ ಆಗಲಿ, ಈ ಉದ್ದೇಶದಿಂದ ಬಿಟ್ಟಿದ್ರು. ಆದ್ರೆ ಈಗ ಅದು ದಬ್ಬಾಳಿಕೆಯಿಂದ, ಗುಂಡಾಗಿಯಿಂದ, ಪೊಲೀಸ್ ಸಪೋರ್ಟ್ಲಿಂದ ಇಲ್ಲಿಗಲ್ ಜನರಿಗೆ ಪೊಲೀಸರು ಸಪೋರ್ಟ್ ಮಾಡ್ಲಿಕ್ಕತ್ತಾರೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಅವರು ನಮ್ಗೆ ಸಪೋರ್ಟ್ ಮಾಡಿಲ್ಲ. ಹಾಗಾಗಿ ನಾವು ಅದು ಪೊಲೀಸ್ದವರು ಸಪೋರ್ಟ್ ಮಾಡಲಾದ ಕಾರಣ ನಾವು ಒಂದು ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ವು ಮುನ್ಸಿಪಲ್ ಕೋರ್ಟ್ ಒಳಗೆ. ಅದಕ್ಕೆ ಈಗ ಆಲ್ರೆಡಿ ಅವ್ರಿಗೆ ವಾರಂಟ್ ಆಗ್ಯದಲ್ಲಿ ಅದು ಅಮಲ್ಬಜಾವಣೆ ಆಗುವ ಇಲ್ಲಿ ಇದೆ, ಸ್ಟೇಜಲ್ಲಿ ಇದೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಖುದ್ದು ಹೆಲ್ಪ್ ಮಾಡ್ಲಿಕ್ಕೆ ಹತ್ತಿದ್ದಾರೆ ಇಂಡೈರೆಕ್ಟ್ ಅವ್ರಿಗೆ. ಮತ್ತೆ ಇವ್ರು ಏನ್ ಹೇಳ್ತಾರೆ, ನಮ್ ಜನರು ಯಾರು ಹೋಗಿ ಏನಾರ ಕೇಳಿದ್ರೆ ನೀವು ಇಲ್ಲಿ ಬಂದ್ರೆ ಕಾಲ್ ಮುರಿತೀವಿ, ಕೈ ಮುರಿತೀವಿ, ನೀವು ಖಲಾಸೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಈ ವಕಫ್ ಆಸ್ತಿ ಇದ್ದದ್ದರಿಂದ ಮತ್ತು ನಾವು ವಕ್ಫ್ ಟ್ರಿಬ್ಯುನಲ್ ಬೆಳಗಾವಿಯಿಂದ ಒಂದು ಆದೇಶವನ್ನು ಪಡೆದಿದ್ದೇವೆ, ಇಂಜಂಕ್ಷನ್ ಆರ್ಡರ್. ಆ ಇಂಜಂಕ್ಷನ್ ಆರ್ಡರ್ ತಗೊಂಡು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಟ್ಟೆ, ಅದು CPIಗೆ, PSIಗೆ ಮತ್ತು SP ಸಾಹೇಬರಿಗೆ. ಆದ್ರೂ ಅವ್ರು ಏನಂತಾರ, SP ಸಾಹೇಬ್ರು ಈಗೇನ್ ನಿಂಬರ್ಗಿ ಸಾಹೇಬ್ರ ಅದಾರಲ್ಲಿ, ಅವ್ರು ಏನಂತಾರ, ನನ್ನ ಹೆಸರು ಹಾಕೊಂಡ್ ಬಂದಿರೇನ್ರಿ ಇದಾಗ ಇಂಜೆಕ್ಷನ್ ಆಡುವಾಗ ಅಂತಾರ. ನಾನ್ದೆ ಸಾಹೇಬ್ರ ಹಾಗೆ ಬರುದಿಲ್ಲ. ಅದು ಒಂದು ಇಂಜೆಕ್ಷನ್ ಕೋರ್ಟ್ ಆರ್ಡರ್ ಇದೆ, ಅದಕ್ಕೆ ಎನ್ಫೋರ್ಸ್ ಮಾಡೋದು ಅಥಾರಿಟಿ ಪೊಲೀಸ್ದು. ಏನಾರ ತಪ್ಪು ಮಾಡಿದ್ರೆ ಅದಕ್ಕೆ ಇದು ತಡೆ ಹಿಡಿಯೋದು ಪೊಲೀಸರ ಕರ್ತವ್ಯ. ಅದು ನೀವು ಹಿಂಗೆ ಹೇಳ್ತೀರ ಇಲ್ಲಿಲ್ಲ, ಅದು ಒಂದು ಸುಮ್ಮನೆ ಹೆಸರಿಗೆ PS ಹಾಕರು ಆ ಮೇಡಮ್ ಅದಾರಲ್ಲಿ ಅವ್ರು ಕರೆದು ನೋಡಮ್ಮ ಅವ್ರಿಗೆ ಸಪೋರ್ಟ್ ಮಾಡು ಅಂತ ಹೇಳಿದ್ರು. ಆ ಹೆಣ್ಮಳಿಗೆ ಹೋದ ನಂತರ PS ಹೋದ ನಂತರ ಮೊದಲು ಅಂಜಿ ಕೆಲಸ ಮಾಡ್ತಿದ್ರು. ಈಗ ಬಹಿರಂಗವಾಗಿ ಅವ್ರ ಕಟ್ಟಡ ಕೆಲಸ ನಡೆದಿದೆ. ಅಲ್ಲಿ CPI ಇದ್ದಾರೆ, ಒಬ್ಬ ಮುಸಲ್ಮಾನರು
ಫಸಿಯುದ್ದೀನ್ ಅಂತ ಅವ್ರಿಗೆ ಹೋಗಿ ಭೇಟಿ ಆದ ನಂತರ ನಾವು ಇಂಜೆಕ್ಷನ್ ಆರ್ಡರ್ ಕೋರ್ಟ್ ಇಂಜೆಕ್ಷನ್ ಆರ್ಡರ್ ಪ್ರೊಡ್ಯೂಸ್ ಮಾಡಿದ ನಂತರ ಅವರು ನೋಡಿ ನನ್ಗೆ ಹೊಳ್ಳಿ ಕೊಡ್ತಾರ, ಹೋಗ್ರಿ ನಾ ಹೇಳಿನಿ ಪೇಸ್ ಆಗಂತ. ಇಂಥ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡ್ಬೇಕು? ಈಗ ನಮ್ಮ ಸಮಾಜದವರು ಹೋಗಿ ಅವ್ರಿಗೆ ಜಗಳ ಮಾಡಿದ್ರೆ, ಮಾರಾಮಾರಿ ಮಾಡಿದ್ರೆ ಅದು ಕ್ರಿಮಿನಲ್ ಆಗ್ತದೆ, ಶಾಂತಭಂಗ ಆಗ್ತದೆ. ಅದಕ್ಕೆ ನಾವು ಕಾನೂನು ಪ್ರಕಾರ ಏನಾದ್ರು ನಾವು ಹೋರಾಟ ಮಾಡ್ಬೇಕು. ನಮ್ ಹೋರಾಟ ಜಾರಿ ಇದೆ. ಈಗ ಕೋರ್ಟಿನ ಆರ್ಡರ್, ಇಂಜೆಕ್ಷನ್ ಆರ್ಡರ್ ಇಲ್ಲಿ ಇದೆ. ಈಗ ಅದರ ಮೇಲೆ ಏನ್ ಕೋರ್ಟ್ ಏನು ನಿರ್ಣಯ ಮಾಡ್ತದೆ ಅದಕ್ಕೆ ನಾವು ಇದಕ್ಕೆ ನಾನು ಇದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ಬರಲಿ ಅಂತ ಈ ವಿಷಯ ಅಂತ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದ ಉದ್ದೇಶ. 8 ಎಕರೆ 36 ಗುಂಟೆ. ಎಸ್, ವಕಫ್ ಆಸ್ತಿ, ಗೆಜೆಟ್ ನೋಟಿಫಿಕೇಶನ್ ವಕಫ್ ಆಸ್ತಿ. ಹಾ ಹಾ, ಎಸ್ ಸರ್. ಯಾರು ಅತಿಕ್ರಮಣ ಮಾಡ್ಕೊಂಡವರು? ಮುಸಲ್ಮಾನ್ರೆ ಅದರ ಹೆಸರು ನಿರಂಜನ್ ಶಾ, ಬೇಬು ಶಾ ಮಕಾಂದಾರ, ಗೋಪಾಲ್ ಬಸವಂತ್ ವಿಜಾಪುರ, ಇವ ಇಮಾಮ್ ಶಾ ಮಕಾಂದಾರ, ಇವ ಗೌಸ್ ನಮಾಜ್ ಕಟ್ಟಿ ಮತ್ತು ಖಾಜಾ ಹುಸೇನ್ ಡೋಣಿ, ರಾಜೇಶ ಒಂಟಿ, ಅಲ್ಲಾ ಬಕ್ಷ ಕಾಳ್ಗಿ ಮತ್ತು ದಶರಥ್ ಸಿಂಗ್ ಮನ್ಗೋಡಿ, ಇವ್ರು 8 ಮಂದಿ ಅಲ್ಲಿ ಅತಿಕ್ರಮಣ ಮಾಡಿ ಆ ಕಟ್ಟಡವನ್ನು ನಡೆಸ್ಯಾರ ಸರ್. ಅಧ್ಯಕ್ಷದೇನು ಏನ್ ಮಾಡ್ತಾ ಇದ್ದಾರೆ? ಊರಿನ ಪ್ರಮುಖರು ಏನ್ ಮಾಡ್ತಾರೆ? ಎಲ್ಲಾರ್ಗು ಹೇಳಿವ್ರು ನಾವು. ಅದನ್ನ ಸೊಲ್ಯೂಷನ್ ಮಾಡಿ ಅದನ್ನ ಅತಿಕ್ರಮಣ ಇದ್ದು ವಕಫ್ ಚೇರ್ಮನ್ರಿಗೆ ನೀವು ಏನಾದ್ರು ಮನವಿ ಕೊಟ್ರ? ವಕಫ್ ಚೇರ್ಮನ್ಗೆ ಮಾಡಿ ಚೇರ್ಮನ್ ಜಿಲ್ಲೆ ಒಬ್ಬ ವಕಫ್ ಚೇರ್ಮನ್ ಇದ್ದಾರೆ. ಹೌದು, ಅವ್ರ ಗಮನಕ್ಕೆ ತಂದ್ರ? ತಂದಿವಿ ಸರ್. ಅವ್ರೇನು ಅದಕ್ಕೆ ಇದು ಮಾಡಿ ಇಂಟ್ರೆಸ್ಟ್ ತಗೊಂಡಿಲ್ಲ ಅವರು. ಇಲ್ಲ ಇಲ್ಲ, ಅವರು SP ಬಲ್ಲಿ ಬರ್ರಿ ನೀವು ಅಂದ್ರೆ ಬಂದಿಲ್ಲ. ಮತ್ತು ವಕಫ್ ಇದಕ್ಕೆ ನೀವು ಒಂದು ಅರ್ಜಿ ಸಲ್ಲಿಸಿದ್ರ ಅಥವಾ ಕೊಟ್ರ ವಿಷಯ ತಿಳಿಸಿದ್ರ? ವಕಫ್ ಬೋರ್ಡ್ಗೆ ಕೊಟ್ಟಿವಿ. ಅವ್ರು ಇಲ್ಲಿ ಕೊಟ್ಟಾರ, DC ಅವ್ರಿಗೆ ಕೊಟ್ಟಾರ ಲೆಟರ್. ವಕಫ್ ಬೇಸ್ ಇಂಜೆಕ್ಷನ್, ಕೋರ್ಟ್ ಇಂಜೆಕ್ಷನ್ ಆರ್ಡರ್ ಸರ್. ಈಗ ಕಾನೂನು ಹೋರಾಟ ಮಾಡ್ತಾ ಇದ್ದೀರಿ. ಈಗ ನಿಮ್ಮ ರೀತಿಯಾಗಿ ಒಂದು ಸಾರ್ವಜನಿಕ ಏನ್ ಮಾಡ್ತಾರೆ? ಸಾರ್ವಜನಿಕರು ನಮ್ ಜೊತೆಗಿದ್ದಾರೆ. ಆದ್ರೆ ಹೇಳ್ತಾರ ಅವ್ರು, ಏನ್ ಮಾಡ್ತಿರಪ್ಪ, ಏನ್ ಕಟ್ಟಡ ನಿಲ್ಲಿಸಿ ಇದು ಮಾಡ್ಬೇಡ್ರಿ, ಖಬರಸ್ಥಾನ ಐತಿ, ಯಾರ್ದು ಸ್ವಂತ ಆಸ್ತಿ ಅಲ್ಲ, ನೀವು ಹಿಂಗ್ ಮಾಡ್ದೆ ಹಂಗ, ಹೋಗ್ರಿ ಬಿಡ್ರಿ, ಖಾಲಿ ಜಾಗ ಐತಿ, ಇಲ್ಲೇನ್ ಖಬರಗಳು ಅದಾವೇನು ಅಂತ ಅವ್ರಿಗೆ ಅಂಜಿಸ್ತಾರ, ಏನ ಧಮಕಿ ಕೊಡ್ತಾರ ಅವ್ರು. ನಾಳೆ ಏನಾರ ಆದ್ರೆ ಇದು ಆಗ್ತದೆ, ಶಾಂತಭಂಗ ಆಗ್ತದೆ, ಭಯಾನ ಆಗ್ತದೆ, ಕ್ರಿಮಿನಲ್ ಆಗ್ತದ. ಅದಕ್ಕೆ ನಾವು ಅವ್ರಿಗೆ ಇದು ಏನು ಮಾಡಬೇಡಪ್ಪ, ನಾವು ಕಾನೂನು ಪ್ರಕಾರ ಏನು ಹೋರಾಟ ಮಾಡೋಮಂತ ನಾವು ಅವ್ರಿಗೆ ಇದು ಮಾಡಿವಿ. ಆ ಕಟ್ಟಡ ನಿಲ್ಲಿಸ್ಬೇಕು, ಅಲ್ಲಿ ಯಾವುದೇ ತರದ ಕಟ್ಟಡ ಆಗಬಾರ್ದು. ಅದು ವಕಫ್ ಆಸ್ತಿ, ಯಾರ್ದು ಸಂಬಂಧ, ಯಾರಿಗೆ ವೈಯಕ್ತಿಕ ಸಂಬಂಧಪಟ್ಟ ಆಸ್ತಿ ಅಲ್ಲ. ವಕಫ್ ಆಸ್ತಿ ಅಂದ್ರೆ ಯಾರು ಓನರ್ ಇಲ್ಲ, ಅದು ವಕ್ಫ್, ಗಾಡ್ ಈಸ್ ದಿ ಓನರ್ ಆಫ್ ದಟ್ ಪ್ರಾಪರ್ಟಿ. ಇಟ್ ಈಸ್ ಎ ಡೆಡಿಕೇಶನ್ ಇನ್ ದ ನೇಮ್ ಆಫ್ ಅಲ್ಲಾ. सर, जो वकफ में ऑफिसर हैं, आला ऑफिसर हैं, उनके समक्ष पे आपने प्रॉब्लम रखा होगा? रखा किस तरफ से जो है वहाँ पे स्पॉट पे इंस्पेक्शन करके कुछ रोक रोका के लिए कुछ स्टेप लिया गया? नहीं है सर, कोई भी नहीं है. ये मैडम आती है यहाँ पर, सबस्सु मैडम करके, कई मरतबा बोले तो भी आने को तैयार नहीं. वक्त के चेयरमैन को बोले तो उन्होंने SP पास जाएंगे, आने को नहीं. हमें बार बार SP पास देना, DIG IG सब वहां तक गई सर. एक बार जो है हमारे BJP सरकार में ಜ್ಞಾನೇಂದ್ರಕರ್ को वक्त ಹೋಮ್ ಮಿನಿಸ್ಟರ್ ಇದ್ರಿ ಅವರು ನಾ ಹೋಗಿ ರಾತ್ರಿ 10 ಗಂಟೆಗೆ ಭೇಟಿ ಆದ್ರೆ ಆನ್ ದಿ ಸ್ಪಾಟ್ ಅವ್ರಿಗೆ SP ಅವ್ರಿಗೆ ಫೋನ್ ಹಚ್ಚಿ ವಾರ್ನಿಂಗ್ ಕೊಟ್ರು, ಏನ್ ಮಾಡ್ಲಿಕತ್ತಪ್ಪ ನೀನು, ಅಲ್ಲಿ ಹಿಂಗ ಆಗ್ಲಾಕತ್ತದ. ಅವ್ರು PS ಆಗಿ ವಾರ್ನಿಂಗ್ ಕೊಟ್ರು. ಅವ್ರು PS ಆಗಿ ಬಂದು ತಡೆದ್ರು. ಆ ನಂತರ ಅವ್ರು ಹೋದ್ರು. ಬೇರೆ ಜನರು ಬಂದಾರೆ, ರೊಕ್ಕ ತಗೋತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ.
ಬೇತರಬಹುದಾಗಿತ್ತರ ಏನ್ರಿ ಸರ್ ಇದು? ಅಲ್ಲಲ್ಲ ಆರ್ಡರ್ ಇದ್ರೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ನೋ 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 ಇಷ್ಟೇ ಇಂಜೆಕ್ಷನ್ ಆರ್ಡರ್ ಆಗಿದೆ ಸರ್, इंजेक्शन ಇದೆ. सिटी से हाँ एक स्टेट के लिए भी वक्फ स्टेट के लिए एक मेंबर चुने गए हैं, हाँ जिनका नाम है तनवीर गिरा। बहुत ही मशहूर और मारूफ हस्ती हैं, जिनके माइनॉरिटी मिनिस्टर के साथ, वक्फ बोर्ड मिनिस्टर के साथ बहुत अच्छे ताल्लुकात हैं। क्या आपने इस चीज के बारे में उनसे कभी मुलाकात की है? इस चीज के बारे में उनको समझाया है कि इस तरह का अतिक्रमण आए दिन देखने को मिल रहा है, चाहे वो कालीकोट हो, चाहे वो सिंदगी हो, या और किसी तरह के कब्रिस्तान हो? क्या आपने इसके बारे में उनको समझाया है? मैं जो है वक़्फ़ मिनिस्टर से मिला हूँ। वक़्फ़ मिनिस्टर हमें जो है हमारे दोस्त जो है मकानदार साहब, हम जाके जमीर अहमद साहब को खुद मिले। हम जमीर अहमद साहब जो है हमारा सब देख कर है डायरेक्ट एसपी को फोन लगाए, जो ऐसा सा है तुम्हें जो है काम रिकॉर्ड करना, ऐसा करना बोले। तो हम जो है वहाँ तुम जाओ अब एसपी को मिलो जाओ बोले। हम जो है यहाँ बीजापुर को आको एसपी को मिले, उन्होंने जो है पीएस साहब बुला भेजे। पीएस साहब क्या आपको बोली पहले घंटा उन्होंने बात करे, बाद में हम आपको एसपी को मिले। वो पीएस साहब आइए तो क्या है खाली फॉर्मल क्या है ನೋಡಮ್ಮ ಅದು हम ಬರುವುದಿಲ್ಲ ನಮ್ಗೆ, ಅದು ಸಿವಿಲ್ ಮ್ಯಾಟರ್ ಐತಿ, ಅದು ಹಿಂಗೈತಿ ಹಂಗೈತಿ ಕರು एसपी बोले। सिर्फ बातों में कार्रवाई, बातों में कार्रवाई, जमीनी हकीकत पर कार्रवाई नहीं नहीं। और जो है वक़्फ़ मिनिस्टर जमीर अहमद साहब खुद बोले, हाँ जमीर अहमद साहब ಸ್ವಂತ ಹೇಳ್ಯಾರಿ ನಿಮ್ಮರ್ಗಿ ಸಾಹೇಬ್ರಿಗೆ, ಇದು ವಕ್ಫ್ ಆಸ್ತಿ ಹಿಂಗ ಅರ್ಜಿಕರಣ ಮಾಡ್ಯಾಕತ್ತ, ಇಲ್ಲಿ ಜನರು ನೀವು ಅದು ತಡೆ ಮಾಡ್ರಿ, ಎಲ್ಲ ಅದು ಸ್ಟಾಪ್ ಮಾಡ್ರಿ ಅಂತ ಅವ್ರು ಏನು ಅದಕ್ಕೆ ಗಮನ ಕೊಟ್ಟಿಲ್ಲ, ಏನು ಇಲ್ಲ. ಇಟ್ ಈಸ್ ಒನ್ ಕೈಂಡ್ ಆಫ್ attempt to dilute the rights of the minorities. They want to imbibe the waqf property anyway. वक्फ जो प्रॉपर्टी है, वक्फ माने क्या? क्या दान की हुई प्रॉपर्टी या भीख में डाली हुई प्रॉपर्टी? वक्फ के माने क्या है, उसका मीनिंग बताइए। वक्फ के माने क्या? वक्फ के माने डेडिकेशन ऑफ द प्रॉपर्टी इन द नेम ऑफ गॉड। खैरात दी हुई हाँ प्रॉपर्टी। यस यस यस। क्या चंद मुसलमानों को, चंद दीनी रहनुमाओं को, चंद सियासी रहनुमाओं को दान में दी प्रॉपर्टी भी और भीख में दी प्रॉपर्टी भी बस नहीं हरी? क्या उस पर भी वो लोग कब्जा कर रहे हैं? चल रहा है तो भी वैसा ही, अब वैसा ही चल रहा है वक्फ बोर्ड। और दूसरी बात, डिस्ट्रिक्ट कमेटी को कोई पावर्स नहीं है। ये डिस्ट्रिक्ट कमेटी की है जो है टपाल रहे जैसा टपाल, इनको कोई पावर्स नहीं। और कोई भी एक लेटर देने तैयार नहीं, लेटर हम ऊपर लाए तो भी चलो वहाँ मिलेंगे, डीसी को मिलेंगे, वो मिलेंगे करके तो उन्हें आने तैयार नहीं। और मतलब आपका कहना है कि वो डमी है? यस यस यस, पूरी कमेटी जो है डमी है? नो 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 डाउट। और बशीर जो व्यापारी है, हाँ वाइस प्रेसिडेंट, फिर बाद में मोहम्मद पटेल बिरादर, नो नो नो, कोई भी कुछ नहीं कर सकता, कुछ भी नहीं कर सकता। और जो नए चेयरमैन बने हैं, जैसे कि खाता बंदाना मशीन है, तो काफी नाम आता है, बहुत लीडर हैं, फेयर हैं बोल के, क्या वो इस पर स्टेप नहीं ले सकते क्या? ले सकती है, उनके तक अभी वो बात पहुंची नहीं। वक्फ मिनिस्टर को हम मिले परसों हाल में जो चेयरमैन बने उन्होंने, वो उनके तक अभी बात नहीं गई। हमें जो है सीओ को मिले हैं, वक्फ के जो है मिनिस्टर को मिले हैं, कंसर्न जो अथॉरिटी जो है वहाँ के सबको उनको मिले हैं हमें। लेकिन वो मुझे ऐसा लग रहा है वक्फ बोर्ड में भी जान नहीं है, बेजान है। मुझे अब सिर्फ भरोसा है तो कानून पर है। कन्वेंशन ऑर्डर आने के बावजूद भी जो है डिस्ट्रिक्ट बीजापुर के एसपी आपको कहते हैं कि इसमें मेरा नाम दर्ज नहीं है। हाँ। तो क्या रिटर्न आपने कोर्ट में ये स्टेटमेंट दिया है कि इस तरह से कोर्ट के ऑर्डर को अपमान कर रहे हैं? क्या आपने ऐसी कोई पिटीशन वगैरह डाली है? यस 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 यस, अब डाला हूं मैं, 3 तारीख को जो है डेट है वो। अब मैं जो देखा हूं कि तुम्हारा जो ऑर्डर है वो जो है ओनली फॉर द नेम ऑफ शेख नेम ओनली, वो जो है तुम्हारा अमल बजाने नहीं हो रहा, इसलिए तुम्हें जो पुलिस को स्पेशल डायरेक्शन इश्यू करना कर को बोला हूं। अब ये 3 तारीख को डेट है उसका, अब उसे हमें पीछे नहीं हटे, हमारा काम तो हम कर रहे हैं। नहीं सर, आप कह रहे हैं कि वक़्फ़ के चेयरमैन परसों बने, परसों 6 महीने से ज्यादा हो गए। नहीं ठीक है, उनके हद तक नजर में ला सकते हैं। नहीं उन चेयरमैन जो है उनकी नजर में जो है वक्त में अथॉरिटी कौन है? सीईओ, मिनिस्टर का जो है वो है, तो आप सिब्बंदी वर्ग है, पीए वगैरह, उनको सबको मिले हैं, हमें लेटर दिए। और यहाँ तक कि यहाँ पर बीजापुर डिस्ट्रिक्ट में मैं बोल रहा हूँ, स्पेशल डीसी है तो अवतराम साहब, उन्होंने जो है ये सब भी मिसशियफ किसका है साहब? वहाँ का जो है म्युनिसिपल का जो चीफ ऑफिसर है उसकी मिसशियफ है।
उन जो है पैसा खा के उनको परमिशन दे रहा है, बना लो करो। हालांकि कोई ओनर नहीं है उस प्रॉपर्टी का, उनके नाम पे कोई रिकॉर्ड नहीं है, उनके नाम पे एक एनई चिट्ठी भी नहीं है, फिर भी उनकी सहूलत। चीफ ऑफिसर इज द मेन पर्सन हु इज रेस्पॉन्सिबल फॉर दिस इलीगल वर्क। सर म्यूनसिपैलिटी वालों ने वहाँ परमिशन दी है, उसके कोई दस्तावेज है आपके पास? बिल्डिंग के लिए परमिशन दी है बोल के कोई एविडेंस है? तो बताना तो भी है तो उन देश में हमारे पास रिकॉर्ड है। ಏನ್ ಕೊಟ್ಟಿದ್ದಾರೆ ಅವ್ರು ಪರ್ಮಿಷನ್ ಏನ್ ಕೊಟ್ಟಿದ್ದಾರೆ? ಕಟ್ಕೋರಿ ನೀವು ಕಟ್ಕೋರಿ ಕರ್ಕೊದ್ದಿ ಅಂದ್ರೆ ಮಹಾನಗರ ಇದು ಪುರಸಭೆಯಿಂದ ಹಾ ನೀವು ಬಿಲ್ಡಿಂಗ್ ಕಟ್ಕೋರಕ್ಕೆ ಪರ್ಮಿಷನ್ ಹಾ ಅದು ಇಲ್ಲಿಗಲ್ ಆಗ ಅವ್ರ ಮೇಲೆ ನೀವು ಯಾಕೆ ಪಿಟಿಷನ್ ಹಾಕ್ಲಿಲ್ಲ? ಅದೇ ರಾಂಗ್ ಆಗ್ಯದ ಸರ್, ನಮಗೂ ಅದು ರಾಂಗ್ ಆಗ್ಯದ, ಅವ್ರಿಗೆ ನಾವು ಪಾರ್ಟಿ ಮಾಡ್ಬೇಕಿತ್ತು ಅದ್ರಾಗ. ಈಗ ಇದೇ ಯಾರ ಮಾಡ್ಲಾಕ್ ಹತ್ತಾರ ಮೇನ್ ವರ್ಕ್, ಅವ್ರಿಗೆ ಪಾರ್ಟಿ ಮಾಡಿ ಇದು ಮಾಡಿ ನಾವು. ಅದಕ್ಕೆ ಈಗ ಅದು ಪರ್ಫೆಕ್ಟ್ ನಡೆದ ಸರ್. ಅದು ಈಗ 3 ತಾರೀಕಿಗೆ ನಮ್ಮ ವಕೀಲರು ಹೇಳ್ಯಾರ, ಏನ್ ಮಾಡೋದು ನಾನು ಮಾಡ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೆಲ್ಪ್ ಕೊಡ್ಲಿಕ್ಕೆ ಅದನ್ನು ಇದು ಹಾಕ್ತೀನಿ, ಅದು ಚೀಫ್ ಆಫೀಸರ್ ಮೇಲೆ ಏನ್ ಮಾಡ್ತೀನಿ ಹೇಳ್ಯಾರ ಅವ್ರು. ಆ ಜಾಗದಾಗ ಏನಾಗುತ್ತೆ? ಆ ಜಾಗ ಒಳಗೆ ನಮ್ಮ ಸಮಾಜಕ್ಕಾಗಿ, ನಮ್ಮ ಸಮಾಜ ಮಕ್ಕಳಿಗಾಗಿ ಒಂದು ಜೋ ಶಾಪಿಂಗ್ ಹಾಲ್, ಒಂದು ಕಾಂಪ್ಲೆಕ್ಸ್ ಆಗ್ಬೇಕು, ಒಂದು ಮ್ಯಾರೇಜ್ ಹಾಲ್ ಆಗ್ಬೇಕು, ಒಂದು ಇದು ಒಂದು ಹಾಸ್ಪಿಟಲ್ ಆಗ್ಬೇಕು. 3 ಎಕರೆ 3 ಎಕರೆ ಲ್ಯಾಂಡ್ ಐತಿರು, ಅದು ಪ್ರೈಮ್ ಲ್ಯಾಂಡ್. ಈಗ ಇನ್ ಸಿಟಿ ಒಳಗೆ ಅವ್ರೇನ್ ಮಾಡೋದು? ಬಿಲ್ಡಿಂಗ್ ಕಟ್ಲಾಕ್ ಹತ್ತಾರೆ, ಅದೇ ಬಿಲ್ಡಿಂಗ್ ಏನಂತ ಕಟ್ಟ ರೆಸಿಡೆನ್ಸಿಯಲ್ ಬಿಲ್ಡಿಂಗ್. ಒಂದು ಮನೆಗಳನ್ನ ಹಾ ಅವರು ಅದ್ರಲ್ಲಿ ಮುಸಲ್ಮಾನರು ಯಾರು ಬಡವರು ಇರ್ಬೋದಲ್ಲ? ಯಾರು ಅದ್ರಾಗ ಬಡವರಿಲ್ಲ, ಎಲ್ಲಾ ರೊಕ್ಕದವರು ಮಾಫಿಯಾ ಜನರು ಅದಾರ. ಅಂದ್ರೆ ಅದು ಜನರಿಗೆ ಮಾರ್ಕೊಂಡಾರ ನಿಮ್ ಪ್ರಕಾರ? ಹಾ ಅಂದ್ರೆ दूसरों को बेचे ना, जो खरीद रहे हैं कैसा बना रहे हो बिल्डिंग? इलीगल है, नो कोई आधार नहीं उनका, नो एनी आधार, खाली गुंडागिरी है ये जो बना रहे हैं तो उनके नाम पर एक एनी चिट्ठी, मालकी नहीं, क्या नहीं, उतारा नहीं, कुछ नहीं। आज भी जो है इसका ओनरशिप के उतारे स्टैंड्स इन द नेम ऑफ द इंस्टीट्यूशन मुस्लिम बरियल ग्राउंड मैनेज बाय अंजुम इस्लाम कमिटी तालीकोट। ನಿಮ್ ಮುಂದಿನ ವಿಚಾರ ಏನು ಸರ್? ಒಂದ್ ವೇಳೆ ಇವ್ರು ಯಾರು ಕೇಳಲೇ ಇಲ್ಲ, ನಿಮ್ಮ ಆಸ್ತಿಯನ್ನ ಮತ್ತೆ ಕಬಳಿಸ್ಕೊಂಡು ನಮ್ದು ಹೋರಾಟ, ಕಾನೂನು ಹೋರಾಟ ನಡೆದ ಸರ್. ಕೋರ್ಟ್ ನಮ್ಗೆ ಭರವಸೆ ಐತಿ ಕಾನೂನ್ ಮೇಲೆ, ಅದು ನಮ್ಗೆ ಅದಕ್ಕೆ ಸಿಗ್ಬೋದು, ಸಕ್ಸಸ್ ಆಗ್ಬೋದು ನಾವು ಅದ್ರಾಗ. ಎಸ್ ಸರ್. ಈಗ ಏನು ಟೋಟಲಿ ಇದರಲ್ಲಿ ಪೊಲೀಸ್ ಇಲಾಖೆ ಫೇಲ್ಯೂರ್ ಆಗಿದೆ? ಹಾ, ಪೊಲೀಸ್ ಇಲಾಖೆ ಫೇಲ್ಯೂರ್, ಮತ್ತು ವಕ್ಫ್ ಅಥಾರಿಟೀಸ್ ವಕ್ಫ್ ಏನು ಡಿಪಾರ್ಟ್ಮೆಂಟ್ ಐತ್ರಿ ಅದು ಫೇಲ್ಯೂರ್.